ಗಿರೀಶ, ಏನ್ ನಡೆಸಿರು ನಿನ್ನ? ಪಾಠವೇ ಇಲ್ಲ ಅಣ್ಣ. ಆಚಾರ್ಯ ನಮಸ್ಕಾರ. ಆಚಾರ್ಯ ನಮಸ್ಕಾರ. ಹರೇನ್ ಶ್ರೀ ಗುರುಭ್ಯೋ ನಮಃ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಅಭ್ರಮಂ ಭಂಗರಹಿತಂ ಮಧುರಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೇತಾಪತ್ರಯಾಪಹಂ. ಚಿತ್ರೇ ಪದೇಶ್ಚ ಗಂಭೀರೇ ವಾಕ್ಯೇ ಮಾನೈರಖಂಡಿತೈಃ ಗುರುಭಾವೇन्द्ರೇಯಂತಿ ಭಾತಿ ಶ್ರೀಜಯತೀರ್ಥವಾಕ್. अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां. विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिमसद्गुरुम्. आपादमौलिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. योगप्रभावलब्ध अतिशयं योगिज्ञानं तत्त्रिविधं. ಹಿಂದೆ ಕೇವಲ ಪ್ರಮಾಣ 4 ವಿಧ ಅಂತ ಹೇಳಿದ್ರು. ಒಂದು ಈಶ್ವರ ಜ್ಞಾನ, ಆಮೇಲೆ ಲಕ್ಷ್ಮೀ ಜ್ಞಾನ, ಆಮೇಲೆ ಯೋಗಿ ಜ್ಞಾನ, ಆಮೇಲೆ ಅಯೋಗಿ ಜ್ಞಾನ ಅಂತ ಹೀಗೆ 4 ವಿಧವಾದ ಜ್ಞಾನ ಅಂತಂದ್ರು. ಅದರಲ್ಲಿ ಈಶ್ವರ ಜ್ಞಾನ ಅಂದ್ರೆ ಏನು ಅಂತ ಅದರ ವಿಚಾರ ಮಾಡಿದ್ರು. ಆಮೇಲೆ ಎರಡನೇದ್ದು ಲಕ್ಷ್ಮೀ ಜ್ಞಾನ ಅಂದ್ರೆ ಏನು ಅಂತ ಹೇಳಿ ಲಕ್ಷ್ಮೀ ಜ್ಞಾನದ ವಿಚಾರವನ್ನು ಮಾಡಿದ್ರು. ಆಮೇಲೆ ಮೂರನೆಯದ್ದು ಯೋಗಿ ಜ್ಞಾನ. ಆ ಯೋಗಿ ಜ್ಞಾನ ಅಂದ್ರೆ ಏನು ಅಂತ ಹೇಳಿ ಅದರ ವಿಚಾರವನ್ನು ಇನ್ನು ಮುಂದೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯೋಗ ಪ್ರಭಾವ ಲಬ್ಧ ಅತಿಶಯಂ ಯೋಗಿ ಜ್ಞಾನಂ. ಯೋಗ ಪ್ರಭಾವ, ಯೋಗ ಪ್ರಭಾವ ಅಂತಂದ್ರೆ ಯೋಗ ಅಂತಂದ್ರೆ ಇದು ವಿಷ್ಣು ತತ್ವಜ್ಞಾನದಲ್ಲಿ ಹೇಳ್ತಾರೆ, ಸಮಾಧಿ ಪರಿಪಾಕ ಯೋಗ ಅಂತ. ಸಮಾಧಿ ಪರಿಪಾಕ ಏನಿದೆ, ಆ ಸಮಾಧಿ ಪರಿಪಾಕವನ್ನೇ ಯೋಗ ಅಂತ ಕರೆಯೋದು. ಆಮೇಲೆ ಯೋಗಿಗಳು ಅಂತಂದ್ರೆ ಆ ಸಮಾಧಿ ಪರಿಪಾಕವನ್ನು ಯಾರು ಪಡೆದಿರ್ತಾರೆ ಅವರು ಯೋಗಿಗಳು. ಸೊ ಯೋಗ ಪ್ರಭಾವ ಅಂತಂದ್ರೆ ಆ ಸಮಾಧಿ ಪರಿಪಾಕ ರೂಪವಾದ ಯೋಗದ ಸಾಮರ್ಥ್ಯ. ಆ ಯೋಗ ಸಾಮರ್ಥ್ಯದಿಂದಾಗಿ ಲಬ್ಧವಾದಂತಹ ಅತಿಶಯ. ಅತಿಶಯ ಅಂತನೋ ಶಬ್ದಕ್ಕೆ ಅಭಿಪ್ರಾಯವೇನು ಅಂತಂದ್ರೆ ಅನೇಕ ವಿಷಯಕವಾದ ಜ್ಞಾನ ಅಂತ ಅಭಿಪ್ರಾಯ. ಹೆಚ್ಚು ವಿಷಯಗಳು ತೋರುತ್ತೆ. ನಾವು ಜ್ಞಾನವನ್ನು ಮಾಡಿಕೊಳ್ಳೋದಕ್ಕೂ ಯೋಗಿಗಳು ಜ್ಞಾನ ಮಾಡಿಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ? ಸುಮ್ನೆ ಏನೋ ಪರಮಾತ್ಮನ ಜ್ಞಾನ ನಾನು ಮಾಡಿಕೊಂಡೆ, ಪರಮಾತ್ಮನ ಅವಯವದ ಜ್ಞಾನ ಮಾಡಿದೆ. ಭಗವಂತನ ಅವಯವದ ಜ್ಞಾನ ನನಗೆ ಹೇಗಾಯ್ತು, ಯೋಗಿಗಳಿಗೆ ಅದೇ ಅವಯವದ ಜ್ಞಾನ ಹೇಗಾಯ್ತು? ವ್ಯತ್ಯಾಸ ಇದೆ. ಎಷ್ಟು ಸ್ಪಷ್ಟವಾಗಿ, ನನಗೆಷ್ಟು ಸ್ಪಷ್ಟ, ನನಗೆಷ್ಟು ಅವಯವಗಳು ತೋರಿತು, ಯೋಗಿಗಳಿಗೆ ಎಷ್ಟು ತೋರಿತು, ಹೀಗೆ ಇದರಲ್ಲಿ ವ್ಯತ್ಯಾಸ. ಅದಕ್ಕೆ ಅತಿಶಯ ಅಂತ ಕರೀತಾರೆ. ಹಾಗಾಗಿ ಯೋಗ ಸಾಮರ್ಥ್ಯದಿಂದ ಲಬ್ಧ ಅಂದ್ರೆ ಬಂದಂತಹದ್ದು ಯಾವ ಅತಿಶಯವನ್ನು ಇದೆಯೋ, ಆ ಅತಿಶಯವನ್ನು ಪಡೆದಂತಹ ಯಾವ ಜ್ಞಾನವಿದೆಯೋ ಈ ಜ್ಞಾನವನ್ನು ಯೋಗಿ ಜ್ಞಾನ ಅಂತ ಕರೀತಾರೆ. ತತ್ರಿವಿಧಂ. ಆ ಯೋಗಿ ಜ್ಞಾನ ಇದು 3 ವಿಧ. ಸೊ ಈಗ ನಾವು ಯೋಗ ಅಂದ್ರೆ ಏನು, ಅತಿಶಯ ಅಂದ್ರೆ ಏನು, ಪ್ರಭಾವ ಅಂದ್ರೆ ಏನು ಅಂತ ತಿಳಿದಿದ್ದೇವೆ. ಯೋಗ ಅಂದ್ರೆ ಸಮಾಧಿ ಪರಿಪಾಕ, ಪ್ರಭಾವ ಅಂದ್ರೆ ಸಾಮರ್ಥ್ಯ, ಲಬ್ಧ ಅಂದ್ರೆ ಅದರಿಂದ ಬಂದಂತಹದ್ದು, ಅತಿಶಯ ಅಂದ್ರೆ ಅನೇಕ ವಿಷಯಗಳನ್ನು ಪಡೆದಂತಹದ್ದು ಯಾವುದು, ಇದು ಯೋಗಿ ಜ್ಞಾನ. ಇದು ಕೇವಲ ಪ್ರಮಾಣದಲ್ಲಿ ಹಿಂದೆ ವಿಚಾರ ಮಾಡಿದ 3ನೇ ಜ್ಞಾನದ ವಿಚಾರ. ಆ ಯೋಗಿ ಜ್ಞಾನವು ತತ್ರಿವಿಧಂ 3 ವಿಧವಾಗಿದೆ. ಹೇಗೆ? ಮೊದಲನೆಯದ್ದು ರುಜು ಯೋಗಿ ಜ್ಞಾನಂ, ತಾತ್ವಿಕ ಯೋಗಿ ಜ್ಞಾನಂ, ಅತಾತ್ವಿಕ ಯೋಗಿ ಜ್ಞಾನಂ ಚ ಇತಿ. ಆ ಯೋಗಿಗಳಲ್ಲೂ 3 ತರಹ ಪ್ರಭೇದ. ಒಂದು ರುಜುಗಳು, ಇನ್ನೊಂದು ತಾತ್ವಿಕರು, ಇನ್ನೊಂದು ಅತಾತ್ವಿಕರು. ಸೊ ರುಜು ಯೋಗಿ, ತಾತ್ವಿಕ ಯೋಗಿ, ಅತಾತ್ವಿಕ ಯೋಗಿ ಎಂಬುದಾಗಿ 3 ತರಹ ಯೋಗಿಗಳು, ಅದರ ಜ್ಞಾನ, ಅದನ್ನು ನಾವು ಯೋಗಿ ಜ್ಞಾನ ಅಂತ ಅನ್ನೋದ್ರಿಂದ ಸ್ವೀಕಾರ ಮಾಡಬಹುದು. ಇಲ್ಲಿ ತಾತ್ವಿಕ ಅತಾತ್ವಿಕ ಅಂತಂದ್ರೆ ಏನು ಅಂತಂದ್ರೆ, ತಾತ್ವಿಕ ಅಂತಂದ್ರೆ
ಮಹತ್ತತ್ವ, ಅಹಂಕಾರ ತತ್ವ, ಇದೇ ಮೊದಲಾದಂತಹ ತತ್ವಗಳು. ಆ ತತ್ವಕ್ಕೆ ಅಭಿಮಾನಿ ದೇವತೆಗಳು ಯಾರು? ಅವರು ತಾತ್ವಿಕರು. ಸೊ ತಾತ್ವಿಕ ಯೋಗಿ ಅಂತಂದ್ರೆ ಮಹದಾದಿ ತತ್ವಗಳಿಗೆ ಅಭಿಮಾನಿ ದೇವತೆಗಳು ಯಾರೋ ಅಂಥವರ ಜ್ಞಾನ ತಾತ್ವಿಕ ಯೋಗಿ ಜ್ಞಾನ. ಇನ್ನ ಅತಾತ್ವಿಕ ಯೋಗಿ ಜ್ಞಾನ ಅಂತಂದ್ರೆ ತತ್ವಾಭಿಮಾನಿ ದೇವತೆಗಳಲ್ಲ, ಆದ್ರೆ ಉಳಿದವರು ಯಾರೋ ಅವ್ರ ಮುಂದೆ ಅತಾತ್ವಿಕರಂದ್ರೆ ಯಾರು ಅಂತ ವಿಚಾರ ಮಾಡ್ತಾರೆ, ಅವರ ಜ್ಞಾನವನ್ನು ವಿಚಾರ ಮಾಡುವಲ್ಲಿ ಹೇಳ್ತಾರೆ. ಹಾಗಾಗಿ ರುಜುಯೋಗಿ ಜ್ಞಾನಂ, ತಾತ್ವಿಕ ಯೋಗಿ ಜ್ಞಾನಂ, ಅತಾತ್ವಿಕ ಯೋಗಿ ಜ್ಞಾನಂ ಎಂಬುದಾಗಿ 3 ತರಹ. ಅಲ್ಲಿ ಪ್ರಶ್ನೆ ಏನು? ರುಜುಗಳು ಅಂದ್ರೆ ಯಾರು? ರುಜುಯೋಗಿ ಜ್ಞಾನ ಅಂತಂತ ಇದ್ದಾರೆ. ರುಜುಯೋಗಿ ಅಂದ್ರೆ ಯಾರು? ರುಜವೋ ನಾಮ ಬ್ರಹ್ಮತ್ವ ಯೋಗ್ಯಾಹ ಜೀವಾಹ. ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಯಾವ ಜೀವರೋ ಅವರು ರುಜುಗಳು. ಯಾಕೆಂದ್ರೆ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ, ಬ್ರಹ್ಮತ್ವ ಯೋಗ್ಯಾಹ ರುಜವಹ ನಾಮ ದೇವಾಹ ಪೃಥಗ್ಗನಾಹ ಅಂತ ಹೇಳಿದ್ದರಿಂದಾಗಿ ಯಾರನ್ನು ರುಜುಗಳು ಅಂತ ಕರಿಬೇಕು ಅಂದ್ರೆ ಬ್ರಹ್ಮ ಪದವಿಗೆ ಯೋಗ್ಯರಾದಂಥವ್ರು ಯಾರೋ ಅಂತಹ ದೇವತೆಗಳಿಗೆ ರುಜುಗಳು ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ರುಜವೋ ನಾಮ ಬ್ರಹ್ಮತ್ವ ಯೋಗ್ಯಾಹ ಜೀವಾಹ. ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಜೀವರು ರುಜುಗಳು. ಹಾಗಾಗಿ ಆ ರುಜುಯೋಗಿ ಜ್ಞಾನ, ಇದು ಮೊದಲನೇದು ಹೇಳಿದ್ರು. ಇನ್ನ ಅವರ ಜ್ಞಾನದ ಲಕ್ಷಣವೇನು? ಈಗ ರುಜುಗಳು ಅಂದ್ರೆ ಯಾರು ಅಂತನೋದು ಹೇಳಿದ್ರು. ಆ ರುಜುಯೋಗಿ ಜ್ಞಾನದ ಲಕ್ಷಣವೇನು ಅಂದರೆ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯಂತ ಜ್ಞಾನಂ. ಈಶ್ವರಾದನ್ಯತ್ರ ಅಂದ್ರೆ ಈಶ್ವರನನ್ನು ಬಿಟ್ಟು ಬೇರೆ ಕಡೆಗೆ ಸಮಗ್ರವಾದ ಜಗತ್ತಿನ ವಿಷಯದಲ್ಲಿ ಆಲೋಚನೆ ಸರ್ವ ವಿಷಯಂ ಜ್ಞಾನಂ. ಆಲೋಚನೆ ಮಾಡಿದರೆ ಸರ್ವ ಪದಾರ್ಥದ ವಿಷಯಕವಾದ ಜ್ಞಾನವನ್ನು ಪಡೆಯುವಂತಹ ಜ್ಞಾನ ಯಾವುದೋ ಆ ಜ್ಞಾನವೇ ರುಜುಯೋಗಿ ಜ್ಞಾನ. ಇಲ್ಲಿ ಒಂದು ವ್ಯತ್ಯಾಸ ತಿಳ್ಕೊಳ್ಬೇಕು ನಾವು. ಲಕ್ಷ್ಮೀ ಜ್ಞಾನಕ್ಕೂ ಹಾಗೂ ಈ ಬ್ರಹ್ಮದೇವರ ರುಜುಯೋಗಿಗಳ ಜ್ಞಾನಕ್ಕೂ ಇರುವ ವ್ಯತ್ಯಾಸವೇನು ಅಂತಂದ್ರೆ, ಲಕ್ಷ್ಮೀದೇವಿಗೂ ಸರ್ವ ವಿಷಯಕ ಜ್ಞಾನವೇ. ಲಕ್ಷ್ಮೀದೇವಿಯ ಜ್ಞಾನವೂ ಸರ್ವ ವಿಷಯಕ ಜ್ಞಾನವೇ, ಇವರ ಜ್ಞಾನವೂ ಸರ್ವ ವಿಷಯಕ ಜ್ಞಾನವೇ. ಅಲ್ಲೂ ಹಿಂದೆ ವಿಚಾರ ಮಾಡುವಾಗ ಈಶ್ವರ ಧನ್ಯತ್ರ ಅಂತ ಹೇಳಿದ್ರು. ಬೇಕಾದ್ರೆ ಲಕ್ಷ್ಮೀ ಜ್ಞಾನದ ಲಕ್ಷಣ ಹೇಳುವಾಗ ಅಲ್ಲಿ ವಾಕ್ಯ ನೋಡ್ರಿ, ಈಶ್ವರೇತು ಅಸಾರ್ವತ್ರಿಕಂ ಅನ್ಯತ್ರ ಅನಾಲೋಚನೆಪಿ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ ಅಂತನೋ ವಾಕ್ಯದಲ್ಲಿ ವಿಚಾರ ಮಾಡಿದ್ದಾರೆ. ಅಲ್ಲೂ ಹಾಗೂ ಈ ರುಜುಯೋಗಿ ಜ್ಞಾನದ ಲಕ್ಷಣದಲ್ಲೂ ಇರುವ ವ್ಯತ್ಯಾಸವಿಷ್ಟೇ. ಅಲ್ಲಿ ಹೇಳುವಾಗ ಅನ್ಯತ್ರ ಅನಾಲೋಚನೆಪಿ ಅಂತ ಲಕ್ಷ್ಮೀ ಜ್ಞಾನದನ್ನು ಹೇಳಿದ್ರು. ಅಂದರೆ ಅನ್ಯತ್ರ ಆಲೋಚನೆಯೇ ಮಾಡಬೇಕಾಗಿಲ್ಲ, ಅನಾಲೋಚನ, ಏನೂ ವಿಚಾರ ಮಾಡದೇ ಇದ್ರೂ ಸರ್ವ ವಿಷಯಕವಾದ ಜ್ಞಾನ ಬರುತ್ತೆ ಲಕ್ಷ್ಮೀದೇವಿಗೆ. ಇದು ಲಕ್ಷ್ಮೀದೇವಿಯ ಜ್ಞಾನದ ಸಾಮರ್ಥ್ಯ. ಆದರೆ ಯಾವ ರುಜುಗಳಿದ್ದಾರೋ ಅವರಿಗೆ ಲಕ್ಷ್ಮೀದೇವಿ ಅಂತೆ ಇಲ್ಲ, ಸರ್ವ ವಿಷಯಕ ಜ್ಞಾನ ಬರುತ್ತೆ, ಸರ್ವ ಪದಾರ್ಥದ ಜ್ಞಾನವೂ ಬರುತ್ತೆ. ಆದರೆ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿದಾಗ ಮಾತ್ರ ಸರ್ವ ವಿಷಯಕವಾದ, ಇದಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಸರ್ವ ವಿಷಯಕ ಜ್ಞಾನ ರುಜುಗಳಿಗೆ ಅಂದ್ರೆ ಅದು ಯೋಗ್ಯತೆ ಅಂತ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಇರಲಿ, ಒಟ್ಟು ನಮಗೆ ಆಲೋಚನೆ ಮಾಡಿದ್ರೆ ಮಾತ್ರ ಸರ್ವ ವಿಷಯಕ. ನಮ್ಮಂಥವರಿಗೆ ಅಥವಾ ಇನ್ನ ಉಳಿದವರಿಗೆಲ್ಲರೂ ಆಲೋಚನೆ ಮಾಡಿದ್ರೂ ಬರೋದಿಲ್ಲ, ಅದು ಬೇರೆ ವಿಷಯ. ಆ ರುಜುಗಳಿಗಾದ್ರೂ ಆಲೋಚನೆ ಮಾಡಿದಾಗ ಸರ್ವ ವಿಷಯಕ ಜ್ಞಾನ ಬರುತ್ತೆ. ಹೀಗೆ ಹೇಳೋದರಿಂದ ಲಕ್ಷ್ಮೀದೇವಿಯ ಜ್ಞಾನಕ್ಕೂ ರುಜುಯೋಗಿಗಳ ಜ್ಞಾನಕ್ಕೂ ವ್ಯತ್ಯಾಸ ನಮಗೆ ಗೊತ್ತಾಗತ್ತೆ. ಎರಡೂ ಸರ್ವ ವಿಷಯಕವೇ, ಆದರೆ ಲಕ್ಷ್ಮೀ ಜ್ಞಾನ ಅನಾಲೋಚನ, ರುಜುಯೋಗಿ ಜ್ಞಾನ ಆಲೋಚನ. ಈ ಅಂಶದಲ್ಲಿ ವ್ಯತ್ಯಾಸವಿದೆ. ಇನ್ನ ಈಶ್ವರನ ವಿಷಯದಲ್ಲಿ ಲಕ್ಷ್ಮೀದೇವಿಗೂ ಆಲೋಚನೆ ಮಾಡಿದ್ರೂ ಪೂರ್ಣವಾದ ಜ್ಞಾನ ಇಲ್ಲ. ಹಾಗಾಗಿ ಅದರಲ್ಲಿ ಏನ್ ತೊಂದರೆ ಇಲ್ಲ. ಈಶ್ವರನನ್ನು ಬಿಟ್ಟು ಸಮಗ್ರವಾದ ಜಗತ್ತಿನ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇದು ಏನಿದೆಯೋ ಇದು ರುಜುಯೋಗಿ ಜ್ಞಾನದ ಲಕ್ಷಣ. ಆಮೇಲೆ ಈಶ್ವರೇತು ಅಸಾರ್ವತ್ರಿಕಮೇವ. ಈಶ್ವರನಲ್ಲಿ ಅಸಾರ್ವತ್ರಿಕವಾಗಿದೆ. ಅಸಾರ್ವತ್ರಿಕ ಅಂತಂದ್ರೆ ಪೂರ್ಣವಾದ ಜ್ಞಾನ ಲಕ್ಷ್ಮೀದೇವಿಗೆ ಇಲ್ಲ ಅಂದ್ಮೇಲೆ ರುಜುಯೋಗಿಗಳು ಎಲ್ಲಿಂದ ಬರುತ್ತೆ? ಹಾಗೆ ಅವ್ರಿಗೂ ಪೂರ್ಣವಾದ ಜ್ಞಾನ
ಸರ್ವಥ ಇಲ್ಲೇ ಇಲ್ಲ. ಸಾರ್ವತ್ರಿಕ. ಸಾರ್ವತ್ರಿಕ ಅಂದ್ರೆ ಯಾವಾಗಲೂ ಸರ್ವ ವಿಷಯಕವಾದ ಜ್ಞಾನ. ಅಸಾರ್ವತ್ರಿಕ ಅಂದ್ರೆ ಯಾವಾಗಲೂ ಅಂತ ಅನ್ನೋದಿಲ್ಲೇ ಇಲ್ಲ. ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಹೊರತು ಪೂರ್ಣವಾದ ಜ್ಞಾನ ಬಂತು ಅಂತ ಅನ್ನೋ ಮಾತು ಸರ್ವತಾ ಸುಳ್ಳು. ಇದು ರುಚಿಯೋಗಿ ಜ್ಞಾನ. ತದ್ವಿವಿಧಂ, ಸ್ವಲ್ಪ ಗಮನ ಕೊಡಬೇಕು. ಒಳಗ್ ಬರ್ತಾ ಇದ್ದಾರೆ. ಅಂದ್ರೆ ಮೊದಲಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕೇವಲ ಪ್ರಮಾಣ 4 ವಿಧ ಅಂತ ಹೇಳಿ. ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ. ಕರೆಕ್ಟ್. ಹೀಗೆ ಅದರಲ್ಲಿ ಈಶ್ವರ ಜ್ಞಾನ ವಿಚಾರ ಮಾಡಿದ್ರು. ಅದಾದ ಮೇಲೆ ಲಕ್ಷ್ಮೀ ಜ್ಞಾನ ವಿಚಾರ ಮಾಡಿದ್ರು. ಅದರಲ್ಲಿ ಪ್ರಭೇದ ಇಲ್ಲ, ಒಂದೇ. ಅದರ ಮುಂದಿಂದು ಯೋಗಿ ಜ್ಞಾನ. ಆ ಯೋಗಿ ಜ್ಞಾನದಲ್ಲಿ ಪ್ರಭೇದ 3 ತರಹ: ರುಜಿಯೋಗಿ, ತಾತ್ವಿಕ ಯೋಗಿ, ಅತಾತ್ವಿಕ ಯೋಗಿ. ಇನ್ನ ಆ ರುಜಿಯೋಗಿ ಜ್ಞಾನದಲ್ಲಿ 2 ತರಹ: ಒಂದು ಸ್ವರೂಪ, ಇನ್ನೊಂದು ಮನೋವೃತ್ತಿ ರೂಪ ಅಂತ 2 ವಿಭಾಗ ಅಂತ ಒಳಗೆ ಬರ್ತಾ ಇದ್ದಾರೆ. ಹಾಗೆ ತಾತ್ವಿಕದಲ್ಲೂ ಮುಂದೆ ವಿಚಾರ ಮಾಡ್ತಾರೆ, ಆಮೇಲೆ ಅತಾತ್ವಿಕದ ಅದರ ಮುಂದೆ ವಿಚಾರ ಮಾಡ್ತಾರೆ. ಇರಲಿ. ಹಾಗಾಗಿ ಈ ರುಜಿಯೋಗಿ ಜ್ಞಾನದಲ್ಲಿ ತದ್ವಿವಿಧಂ, ಆ ರುಜಿಯೋಗಿ ಜ್ಞಾನ ಇದು 2 ವಿಧವಾಗಿದೆ. ಏನು? ಒಂದು ಸ್ವರೂಪಂ, ಮನೋವೃತ್ತಿ ರೂಪಂಚ ಇತಿ. ಮೊದಲನೆಯದ್ದು ಸ್ವರೂಪ ಜ್ಞಾನ. ಅಂದ್ರೆ ಆ ರುಜುಗಳಾದ ಬ್ರಹ್ಮ ಪದವಿಯ ಯೋಗ್ಯರಾದ ರುಜುಗಳ ಏನು ಜ್ಞಾನವಿದೆಯೋ ಆ ಜ್ಞಾನ. ಅದರಲ್ಲಿ ಸ್ವರೂಪ ಜ್ಞಾನ ಅಂತ ಒಂದು, ಮನೋವೃತ್ತಿ ಜ್ಞಾನ. ಇದು ನಮಗೂ ಇರುತ್ತೆ, ಅದರದೇನು ತೊಂದರೆ ಇಲ್ಲ. ಸ್ವರೂಪ ಜ್ಞಾನ ಹಾಗೂ ಮನೋವೃತ್ತಿ ಜ್ಞಾನ. ತತ್ರ ಸ್ವರೂಪಂ ಅನಾದಿ ನಿತ್ಯಂ. ಅಲ್ಲಿ ಸ್ವರೂಪ ಜ್ಞಾನ ಅಂತ ಅನ್ನೋದು ಏನಿದೆಯೋ ಆ ಸ್ವರೂಪ ಜ್ಞಾನ ಅಂತ ಅನ್ನೋದು ಅನಾದಿ ನಿತ್ಯವಾಗಿದೆ. ಸ್ವರೂಪ ಅಂತ ಅಂದ್ಮೇಲೆ ಅದು ಅವರಿರುವವರೆಗೆ ಅವರ ಜೊತೆಗೇನೆ ಅದಿರುತ್ತೆ. ಸೊ ಅದು ಅನಾದಿ ನಿತ್ಯವಾಗಿರುವಂತಹದ್ದು ಸ್ವರೂಪ ಜ್ಞಾನ. ಆ ಅನಾದಿ ನಿತ್ಯವಾದ ರುಜಿಯೋಗಿಗಳ ಸ್ವರೂಪ ಜ್ಞಾನದ ಸಾಮರ್ಥ್ಯವೇನು ಅಂತಂದ್ರೆ, ಯೋಗ ಪ್ರಭಾವಾತ್ ಆಮುಕ್ತೇ ವ್ಯಕ್ತ್ಯತಿಶಯೋಪೇತಂ. ಯೋಗ ಪ್ರಭಾವಾತ್, ಯೋಗ ಸಾಮರ್ಥ್ಯದಿಂದಾಗಿ, ಆಮುಕ್ತೇ ಅಂದ್ರೆ ಮೋಕ್ಷದಲ್ಲೂ ಈಗಿಂದ ಪ್ರಾರಂಭ ಮಾಡಿಕೊಂಡು ಅವ್ರು ಯಾವಾಗ ಮೋಕ್ಷಕ್ಕೆ ಹೋಗ್ತಾರೆ, ಬ್ರಹ್ಮ ಪದವಿಗೆ ಹೋಗ್ತಾರೆ, ಆ ಬ್ರಹ್ಮ ಪದವಿಯನ್ನು ದಾಟಿಕೊಂಡು ಯಾವಾಗ ಮೋಕ್ಷಕ್ಕೆ ಹೋಗ್ತಾರೆ, ಒಟ್ಟಾರೆ ಆಮುಕ್ತೇ ಅಭಿವಿದ್ಯಾ ಮರ್ಯಾದ ಅಂತಂತಾರೆ ಆ ಅಂತನೋ ಶಬ್ದಕ್ಕೆ. ಒಟ್ಟಾರೆ ಮೋಕ್ಷದಲ್ಲೂ ಕೂಡ ಆ ರುಜಿಯೋಗಿಗಳ ಜ್ಞಾನ, ಸ್ವರೂಪ ಜ್ಞಾನ ಏನಿದೆ ಅದು ವ್ಯಕ್ತ್ಯತಿಶಯೋಪೇತಂ ಅಂತನ್ನೋ ಶಬ್ದಕ್ಕೆ ವ್ಯಾಖ್ಯಾನದಲ್ಲಿ ರಾಯರು ತಿಳಿಸುವ ಅರ್ಥ ಏನು ಅಂತಂದ್ರೆ, ಅಧಿಕಾಧಿಕ ಭಗವದ್ ಗುಣಕರ್ಮಾದಿ ವಿಷಯಂ ಅಂತಂತಾರೆ. ಅಂದರೆ ಪರಮಾತ್ಮನ ಗುಣ, ಪರಮಾತ್ಮನ ಕರ್ಮ. ಪರಮಾತ್ಮನ ಗುಣ ಎಷ್ಟು ನಮಗೆ ಎಷ್ಟಾಗತ್ತೆ, ರುಜುಗಳಿಗೆ ಎಷ್ಟಾಗತ್ತೆ? ಅಧಿಕವಾದ ಭಗವಂತನ ಗುಣದ ಪರಿಚಯವಾಗತ್ತೆ. ಗುಣವನ್ನು ಗ್ರಹಿಸುವ ಜ್ಞಾನ ಅವ್ರದ್ದು. ಅಧಿಕಾಧಿಕವಾದ ಹೆಚ್ಚಿನ ಭಗವಂತನ ಗುಣವನ್ನು, ಭಗವಂತನ ಕರ್ಮವನ್ನು ಅಥವಾ ಭಗವಂತನ ಅವಯವವನ್ನು, ಹೀಗೆ ಅನೇಕ ವಿಷಯಕವಾಗಿ ಹೆಚ್ಚಿನ ವಿಷಯಕವಾದ ಜ್ಞಾನ ಅಂತ ಅನ್ನೋದು ಬರುತ್ತೆ. ಆ ಜ್ಞಾನವೇ ರುಜುಯೋಗಿಗಳ ಸ್ವರೂಪ ಜ್ಞಾನ. ಆಮೇಲೆ ಮುಕ್ತವು ಏಕಪ್ರಕಾರಂ. ಮುಕ್ತವು ಏಕಪ್ರಕಾರಂ ಅಂತಂದ್ರೆ, ಮೋಕ್ಷದಲ್ಲಿ ಆ ರುಜಿಯೋಗಿಗಳ ಏನು ಸ್ವರೂಪ ಜ್ಞಾನವಿದೆ ಇದು ಏಕಪ್ರಕಾರ. ಏಕಪ್ರಕಾರ ಅಂದ್ರೆ ಕಮ್ಮಿ ಆಯ್ತು ಜ್ಞಾನ, ಆಮೇಲೆ ಇನ್ನ ಸ್ವಲ್ಪ ಕಾಲವಾದ ಮೇಲೆ ಮತ್ತೆ ಹೆಚ್ಚಾಯ್ತು ಮೋಕ್ಷದಲ್ಲೇ ಅಂತಿಲ್ಲ. ಆ ವೃದ್ಧಿ ಕ್ಷಯವಾದ್ರೆ ಅದೊಂದು ದೋಷ. ಆದರೆ ಸರ್ವಥಾ ಮೋಕ್ಷದಲ್ಲಿ ರುಜಿಯೋಗಿಗಳ ಸ್ವರೂಪ ಜ್ಞಾನಕ್ಕೆ ವೃದ್ಧಿ ಕ್ಷಯಗಳು ಇರೋದಿಲ್ಲ. ಏಕಪ್ರಕಾರವಾಗಿ ಅಧಿಕಾಧಿಕವಾದ ಭಗವಂತನ ಗುಣಕರ್ಮವನ್ನು ಗ್ರಹಿಸುವಂತಹ ಜ್ಞಾನವಾಗಿರುತ್ತೆ ರುಜಿಯೋಗಿಗಳ ಸ್ವರೂಪ ಜ್ಞಾನ. ಏಕಪ್ರಕಾರವಾಗಿ ವೃದ್ಧಿ ಕ್ಷಯ, ಕಮ್ಮಿ ಹೆಚ್ಚು ಅಂತಾಗದೇನೆ ಏಕಪ್ರಕಾರವಾಗಿ ಯಾವಾಗಲೂ ಸರ್ವ ವಿಷಯಕವಾದ, ಸರ್ವ ಅಂದ್ರೆ ಅವರ ಯೋಗ್ಯತಾನುಸಾರವಾದ ಅನೇಕ ಗುಣ ವಿಷಯಕವಾದ ಪರಮಾತ್ಮನ ಗುಣಕರ್ಮ ವಿಷಯಕವಾದ ಜ್ಞಾನವನ್ನು ಪಡೆಯುತ್ತಾರೆ. ಇದು
ರುಜಿಯೋಗಿಗಳ ಸ್ವರೂಪ ಜ್ಞಾನದ ವಿಚಾರ. ಇನ್ನ ವೃತ್ತಿಜ್ಞಾನಂತೂ ಅಂತ ಅನ್ನೋ ಶಬ್ದಕ್ಕೆ ಹಿಂದೆ ವಿಚಾರ ಮಾಡಿದ ಮನೋವೃತ್ತಿ ಜ್ಞಾನ ಅಂತ ಅರ್ಥ. ಇನ್ನು ಮನೋವೃತ್ತಿ ಜ್ಞಾನ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಇಷ್ಟೇ, ಮನಸ್ಸಿನ ಪರಿಣಾಮದಿಂದ ನಮಗೇನ್ ಜ್ಞಾನ ಬರುತ್ತೆ ಅದು ಮನೋವೃತ್ತಿ ರೂಪ ಅಂತಂತಾರೆ. ಅದನ್ನೇ ಇಲ್ಲಿ ವೃತ್ತಿಜ್ಞಾನಂತೂ ಅಂತ ಅನ್ನೋ ಶಬ್ದದಿಂದಲೂ ಗ್ರಹಣ ಸೂಚನೆ ಮಾಡ್ತಾ ಇರೋದು ಅದೇ ಜ್ಞಾನ. ಹಾಗಾಗಿ ಮನೋವೃತ್ತಿ ರೂಪವಾದ, ಮನಸ್ಸಿನ ಪರಿಣಾಮ ರೂಪವಾದ ಯಾವೊಂದು ಜ್ಞಾನವಿದೆ ಆ ಜ್ಞಾನ ಇದು ಪ್ರವಾಹತಃ ಅನಾದಿ. ಮ್ಯೂಟ್ ಯಾರು ಮಾಡಿಲ್ಲ ಅನ್ಸುತ್ತೆ. ಮಾಡಿದ್ದೇನೆ ಆಚಾರ್ಯ. ವೃತ್ತಿಜ್ಞಾನಂತೂ ಪ್ರವಾಹತಃ ಅನಾದಿ. ವೃತ್ತಿಜ್ಞಾನ ಅಂತ ಅನ್ನೋದೇನಿದೆ ಇದು ಪ್ರವಾಹತಃ ಅನಾದಿಯಾಗಿದೆ. ಅಂದರೆ ಪ್ರವಾಹತಃ ಅನಾದಿ ಅಂತಂದ್ರೆ ಈ ಸ್ವರೂಪ ಜ್ಞಾನ ವಿಷಯದಲ್ಲಿ ಅನಾದಿ ನಿತ್ಯವಾಗಿದೆ, ಅದರೊಳಗೆ ಏನ್ ತೊಂದರೆ ಇಲ್ಲ. ವೃತ್ತಿಜ್ಞಾನ ಮಾತ್ರ ಪ್ರವಾಹತಃ ಮತ್ತೆ ಮತ್ತೆ ಮತ್ತೆ, ಇವತ್ತು ವೃತ್ತಿಜ್ಞಾನ ಇಲ್ಲ ಪೂರ್ಣ ನಾಶವಾಗ್ಬಿಡ್ತು ಅಂತಲ್ಲ, ಪ್ರವಾಹತಃ ಅನಾದಿಯಾಗಿ ಮತ್ತೆ ಮತ್ತೆ ಮತ್ತೆ. ಹೇಗೆ ಉದಾಹರಣೆ ಹೇಳೋದಾದ್ರೆ, ಪ್ರವಾಹತಃ ಅನಾದಿ ಅಂತ ಅನ್ನೋ ಶಬ್ದಕ್ಕೆ ಮತಗಳು ಶ್ರೀಮದಾಚಾರ್ಯರು ದ್ವಿತೀಯಾಧ್ಯಾಯದಲ್ಲಿ ಸಮರ್ಥನೆ ಮಾಡಿ ಕೊಡ್ತಾರೆ. ಎಲ್ಲ ಮತಗಳು ಕೂಡ ಅನಾದಿ. ಸುಮ್ನೆ ಈ ಮತ ಪ್ರವರ್ತಕ ಇದೊಂದು ದೊಡ್ಡ ವಿಷಯ ಹಾಗೂ ಅತಿ ಪ್ರಧಾನವಾದದ್ದು ನಮ್ಮ ಸಿದ್ಧಾಂತದಲ್ಲಿ ಸಮರ್ಥನೆ ಮಾಡುವ ವಿಷಯ. ನಮ್ಮ ಸಿದ್ಧಾಂತ ದ್ವೈತ ಸಿದ್ಧಾಂತ, ಈ ಸಿದ್ಧಾಂತ ಯಾವಾಗ ಶುರು ಆಯ್ತು? ಅಂತೆ ಸಿದ್ಧಸ್ಸು ಸಿದ್ಧಾಂತ ಮತ್ತು ಸಿದ್ಧಾಂತ ಇರಲಿ, ಶ್ರೀಮದಾಚಾರ್ಯ ಬಂದು ನಮಗೆ ದ್ವೈತ ಸಿದ್ಧಾಂತವನ್ನು ತೋರಿಸಿದ್ರು. ಅಂದ ಮಾತ್ರಕ್ಕೆ ಹಾಗಾದ್ರೆ ಶ್ರೀಮದಾಚಾರ್ಯರು ನಮಗೆ ದ್ವೈತ ಸಿದ್ಧಾಂತದ ಪರಿಚಯವನ್ನು ಮೊಟ್ಟ ಮೊದಲಿಗೆ ಕೊಟ್ಟರು, ಅದು ಸತ್ಯ. ಆದರೆ ಅವರು ಮೊದಲಿಗೆ ಇಲ್ಲದೇ ಇದ್ದ ಮತವನ್ನು ತಂದು ಕೊಟ್ಟಿದ್ದಾರೆ ಅಂತಲ್ಲ. ಅದು ದ್ವೈತ ಮತ ಇರ್ಬೋದು, ಅದ್ವೈತ ಮತ ಇರಬಹುದು, ಸಾಂಖ್ಯ, ಯೋಗ, ಪಾಶುಪತ, ಹೀಗೆ ಯಾವುದೇ ಮತ, ಎಲ್ಲಾ ಮತಗಳು ಕೂಡ ಅನಾದಿಯಿಂದ ಇದ್ದೇ ಇದೆ. ಅದನ್ನು ಇವರು ತಮ್ಮ ತತ್ವ ಎಂಬುದಾಗಿ ಹೊರಗೆ ಹಾಕ್ತಾರೆ. ಇದು ಅನೇಕ ವಿಚಾರವಿದೆ ಇದರಲ್ಲಿ. ಇರ್ಲಿ, ಹಾಗಾದ್ರೆ ಅದರ ಅಭಿಪ್ರಾಯದಲ್ಲಿ ಸಮರ್ಥನೆ ಮಾಡುವಾಗ ಹೇಳುವ ವಿಷಯ ಏನು ಅಂತಂದ್ರೆ, ಪ್ರವಾಹತಃ ಅನಾದಿಯಾಗಿದೆ. ಆ ಮತದ ಪ್ರವಾಹ ಮೊದಲಿಂದೂ ಇದ್ದೇ ಇತ್ತು, ಮೊದಲಿದ್ದ ಮತವನ್ನೇ ಈಗ ಹೊರಗೆ ಹಾಕಿದ್ರು ಅಂತ ನಮಗೆ ಸಮರ್ಥನೆ ಮಾಡಿ. ಹಾಗೆ ಈ ಮನಪರಿಣಾಮ ರೂಪವಾದ ಮನೋವೃತ್ತಿ ಜ್ಞಾನ ಏನಿದೆ ಇದು ಕೂಡ ರುಜಿಯೋಗಿಗಳಿಗೆ ಪ್ರವಾಹತಃ ಅನಾದಿಯಾಗಿದೆ. ಪ್ರವಾಹತಃ ಅನಾದಿ ಅಂತಂದ್ಮೇಲೆ ಹುಟ್ಟಬೇಕು ಅಂತ ಅರ್ಥವಾಯ್ತು. ಸ್ವರೂಪಜ್ಞಾನಕ್ಕೂ ಹುಟ್ಟಬೇಕು ಅಂತಿಲ್ಲ, ಅನಾದಿ ನಿತ್ಯ. ಈ ವೃತ್ತಿಜ್ಞಾನದ ಪ್ರವಾಹತಃ ಅನಾದಿ ಅಂತಂದ್ಮೇಲೆ ಪ್ರವಾಹದಲ್ಲಿ ಮತ್ತೊಮ್ಮೆ ಹುಟ್ಟಬೇಕು. ಇದಕ್ಕೆ ಪ್ರಸಿದ್ಧವಾದ ಮತ್ತೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಗಂಗಾ ನದಿ, ಅದರ ಪ್ರವಾಹ ನಿಂತು ಹೋಗುತ್ತಾ? ಹೋಗೋದಿಲ್ಲ, ಅದರ ಪ್ರವಾಹ ಹರಿತಾನೇ ಇರತ್ತೆ. ಪ್ರವಾಹತಃ ಅನಾದಿ. ಮುಗಿದು ಹೋಯ್ತು ನೀರು, ಗಂಗಾ ನದಿ ನೀರು ಮುಗಿದು ಹೋಯ್ತು ಅಂತ ಆಗಲ್ಲ, ಹುಡ್ತಾ ಇರತ್ತೆ, ಮತ್ತೆ 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 ಹುಡ್ತಾ ಇರತ್ತೆ. ಹಾಗೆ ಪ್ರವಾಹತಃ ಅನಾದಿಯಾದ ವೃತ್ತಿಜ್ಞಾನ ಯಾವುದರಿಂದ ಹುಟ್ಟತ್ತೆ ಅಂತಂದ್ರೆ, ಯೋಗಾನುಗೃಹೀತ ಪ್ರತ್ಯಕ್ಷಾದಿಜನ್ಯಂ. ಯೋಗಾನುಗೃಹೀತ ಪ್ರತ್ಯಕ್ಷ, ಬರೀ ಪ್ರತ್ಯಕ್ಷ ಅಲ್ಲ, ಯೋಗಾನುಗೃಹೀತ ಪ್ರತ್ಯಕ್ಷ. ಯೋಗ ಅಂದ್ರೆ ಸಮಾಧಿ ಪರಿಪಾಕ, ನಾವು ಹಿಂದೆ ತಿಳಿದಂತೆ. ಆ ಸಮಾಧಿ ಪರಿಪಾಕದ ಸಪೋರ್ಟ್ ಅನ್ನು ಪಡೆದ ಪ್ರತ್ಯಕ್ಷ. ಆ ಸಮಾಧಿ ಪರಿಪಾಕ ಎನ್ನುವ ಯೋಗ ಏನಿದೆ, ಆ ಯೋಗದ ಸಹಕಾರವನ್ನು ಪಡೆದ ಯಾವ ಪ್ರತ್ಯಕ್ಷವೋ ಆ ಪ್ರತ್ಯಕ್ಷಾದಿ ಪ್ರಮಾಣದಿಂದಾಗಿ ವೃತ್ತಿಜ್ಞಾನ ಅಂತ ಅನ್ನೋದು ರುಜಿಯೋಗಿಗಳಿಗೆ ಹುಟ್ಟತ್ತೆ. ಈ ಏನು ವೃತ್ತಿಜ್ಞಾನ, ಯೋಗಾನುಗೃಹೀತವಾದ ಯೋಗದ ಸಹಾಯವನ್ನು ತೆಗೆದುಕೊಂಡು ಬಂದ ಪ್ರತ್ಯಕ್ಷದಿಂದಾಗಿ ಹುಟ್ಟಿದ ಯಾವೊಂದು ಪ್ರವಾಹತಃ ಅನಾದಿಯಾದ ಪರಿಣಾಮ ರೂಪವಾದ ಮನೋವೃತ್ತಿ ರೂಪವಾದಂತಹ ಯಾವ ಜ್ಞಾನವಿದೆ, ಈ ಜ್ಞಾನ ಯಾವಾಗಿರತ್ತೆ, ಯಾವಾಗಿರೋದಿಲ್ಲ ಅಂದ್ರೆ ಮುಕ್ತೌತ್ ನಾಸ್ತ್ಯೇವ. ಮೋಕ್ಷದಲ್ಲಿ ಸರ್ವಥಾ ಈ ಜ್ಞಾನ ಇರೋದಿಲ್ಲ ರುಜಿಯೋಗಿಗಳಿಗೆ. ಯಾಕೆಂದ್ರೆ ಈ ವೃತ್ತಿಜ್ಞಾನ ಅಂದ್ರೆ ಏನು? ಮನಸ್ಸಿನ ಪರಿಣಾಮ ರೂಪವಾದದ್ದು, ಹೌದಾ? ಮೋಕ್ಷದಲ್ಲಿ ಮನಸ್ಸೇ ಇರೋದಿಲ್ಲ. ಮೋಕ್ಷದಲ್ಲಿ ಮನಸ್ಸೇ ಇರೋದಿಲ್ಲ ಅಂತಂದ ಮೇಲೆ ಪರಿಣಾಮ ರೂಪವಾದ
ಯಾವ ಪ್ರವಾಹತಃ ಆದ ಜ್ಞಾನವೋ ಅದು ಇರೋದಕ್ಕೆ ಸಾಧ್ಯವಿಲ್ಲ. ಮನಸ್ಸಿದ್ರೆ ಮನಸ್ಸಿನ ಪರಿಣಾಮ, ಮನಸ್ಸೇ ಇಲ್ಲ. ಮನಸ್ಸಿಲ್ಲ ಅಂದ್ರೆ ಮತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಹಿಂದೆ ಪಾಠದಲ್ಲಿ ವಿಚಾರ ಮಾಡಿದ್ದೇವೆ, ಮನಸ್ಸು ಅಂತಂದ್ರೆ ಎರಡು ತರಹ ಮನಸ್ಸು, ಒಂದು ಸ್ವರೂಪ ಮನಸ್ಸು, ಇನ್ನೊಂದು ಜಡವಾದ ಮನಸ್ಸು ಅಂತ. ಅದರಲ್ಲಿ ಜಡವಾದ ಮನಸ್ಸು ಮಾತ್ರ ಯಾವನ್ ಮುಕ್ತಿ ಸದಾತನಂ ಅಂತ ನಾವು ಹಿಂದೆ ಪಾಠದಲ್ಲಿ ವಿಚಾರ ಮಾಡಿದ್ದುಂಟು. ಮೋಕ್ಷ ಆಗೋವರೆಗೆ ಅಷ್ಟೇ ಜಡವಾದ ಮನಸ್ಸಿರುತ್ತೆ. ಮೋಕ್ಷ ಆಗೋ ಸಮಯದಲ್ಲಿ ಜಡವಾದ ಮನಸ್ಸೆಲ್ಲವೂ ನಾಶವಾಗಿಬಿಡುತ್ತೆ, ಕೇವಲ ಸ್ವರೂಪ ಮನಸ್ಸು ಮಾತ್ರ ಇರುತ್ತೆ ಅಂತ ನಾವು ತಿಳಿದಿದ್ದೇವೆ. ಹಾಗಾಗಿ ಮೋಕ್ಷದಲ್ಲಿ ಆ ವೃತ್ತಿಜ್ಞಾನ ಅಂತಲೂ ಸರ್ವಥಾ ಇರೋದಿಲ್ಲ. ದ್ವಯಮಪಿ ನಿಯಮೇನ ಯಥಾರ್ಥಂ. ದ್ವಯಮಪಿ ನಿಯಮೇನ ಯಥಾರ್ಥಂ, ಇದು ಮುಂದಿನ ವಿಷಯ. ಅಂದರೆ ಈಗ ರುಜಿಯೋಗಿಗಳ ಜ್ಞಾನದಲ್ಲಿ ಸ್ವರೂಪ ಜ್ಞಾನ ಒಂದು, ಮನೋವೃತ್ತಿ ಜ್ಞಾನ ಮತ್ತೊಂದು. ಸ್ವರೂಪ ಜ್ಞಾನ ಅಂದ್ರೆ ಏನು, ಅದರ ಸಾಮರ್ಥ್ಯವೇನು, ಮನೋವೃತ್ತಿ ಜ್ಞಾನ ಅಂದ್ರೆ ಏನು, ಅದರ ಸಾಮರ್ಥ್ಯವೇನು ಅಂತ ವಿಚಾರ ಮಾಡಿದ್ವಿ. ಈ ಎರಡೂ ಜ್ಞಾನ, ಸ್ವರೂಪ ಜ್ಞಾನ ಇರಲಿ ಅಥವಾ ಮನೋವೃತ್ತಿ ಜ್ಞಾನವಾಗಲಿ, ಎರಡೂ ಜ್ಞಾನ ನಮ್ಮಂತೆ ಸರ್ವಥಾ ಅಲ್ಲ. ನಿಯಮೇನ ಯಥಾರ್ಥಂ, ನಿಯಮೇನ ಯಥಾರ್ಥವಾಗಿರುತ್ತೆ. ಅಂದ್ರೆ ಏನು, ಸ್ವಲ್ಪ ಸಂಶಯ ಇತ್ತು ಅಥವಾ ವಿಪರೀತವಾಗಿ ತಿಳಿದರು, ಅಷ್ಟು ಸ್ಪಷ್ಟವಾಗಿ ತಿಳಿದಿಲ್ಲ ಅಂತ ಸರ್ವಥಾ ಅಲ್ಲ. ನಿಯಮೇನ ಯಥಾರ್ಥವಾದಂತಹ ಜ್ಞಾನ, ಅದು ಸ್ವರೂಪ ಜ್ಞಾನ ಇರಲಿ ಮನೋವೃತ್ತಿ ಜ್ಞಾನ ಇರಲಿ. ಸ್ವರೂಪ ಜ್ಞಾನದಲ್ಲಿ ಹಾಗೆ ಹೇಳಿದ್ರು ತೊಂದರೆ ಇಲ್ಲ, ಆದರೆ ಮನೋವೃತ್ತಿ ಜ್ಞಾನ, ಪರಿಣಾಮ ರೂಪವಾದ ಮನಸ್ಸಿನಿಂದ ಬರುವ ಏನು ಜ್ಞಾನವಿದೆಯೋ ಅದೂ ಯಥಾರ್ಥವೇ. ಇದು ಅತಿ ಉತ್ತಮ. ಇದು ನಮ್ಮ ಮನಸ್ಸಿನಿಂದ ನಾವು ವಿಚಾರ ಮಾಡಿ ಮನಸ್ಸಿನ ಪರಿಣಾಮವಾಗಿ ಬರುವ ಜ್ಞಾನ ಏನಿದೆ, ಇದೂ ನಿಯಮೇನ ಯಥಾರ್ಥವಾಗೋದು. ಯಾವಾಗಲೂ ಯಥಾರ್ಥವಾದ ಜ್ಞಾನವೇ ಬರುತ್ತೆ, ಎಂದೂ ಅಯಥಾರ್ಥ ಜ್ಞಾನ ಇಲ್ಲ. ಹಾಗಾಗಿ ಶ್ರೀಮದಾಚಾರ್ಯರು ಅವರ ಜ್ಞಾನ ಎಂದೂ ಅಯಥಾರ್ಥ ಅಲ್ಲ, ನಿಯಮೇನ ಯಥಾರ್ಥ. ಅದು ಸ್ವರೂಪ ಜ್ಞಾನ ಇರಲಿ ಅಥವಾ ಮನೋವೃತ್ತಿ ಜ್ಞಾನ ಇರಲಿ, ನಿಯಮೇನ ಯಥಾರ್ಥವಾಗಿದೆ. ಆದ್ದರಿಂದಾಗಿ ಅವರು ಎಂದೂ ದೋಷ ಲೇಪವೇ ಇಲ್ಲ. ಇತರೇತು ಅನ್ಯ ಜೀವೇಭ್ಯ ಅಧಿಕ ವಿಷಯಂ. ಈಶ್ವರೇತು, ಇತರೇತು ಅಲ್ಲ, ಈಶ್ವರೇತು, ಈಶ್ವರನ ವಿಷಯದಲ್ಲಿ ಅನ್ಯ ಜೀವೇಭ್ಯ ಅಧಿಕ ವಿಷಯಂ ಅಂದರೆ ಉಳಿದೆಲ್ಲ ಜೀವರಿಗಿಂತಲೂ ರುಜಿಯೋಗಿಗಳಿಗೆ ಈಶ್ವರನ ವಿಷಯದಲ್ಲಿ ಲಕ್ಷ್ಮಿಯಷ್ಟು ಅಲ್ಲ. ಹಾಗಾದ್ರೆ ಎಷ್ಟು ವಿಷಯಕವಾಗಿದೆ ಈಶ್ವರನನ್ನು, ಭಗವಂತನನ್ನು ಎಷ್ಟು ತಿಳಿದಿದ್ದಾರೆ ಅವರು ಅಂದರೆ ಉಳಿದೆಲ್ಲ ಜೀವರಿಗಿಂತಲೂ ಅಧಿಕವಾದ ಹೆಚ್ಚಿನ ವಿಷಯವನ್ನು ತಿಳಿದುಕೊಂಡಂತಹ ಜ್ಞಾನ ಅಂತಂದ್ರೆ ಅದು ರುಜಿಯೋಗಿಗಳ. ಏನ್ರಿ ಗ್ಯಾಪ್ ಇದಾಯ್ತು, ವಾಯ್ಸ್ ಲಾಂಗ್ ಹೋಯ್ತು, ಅದರಿಂದ ಹೇಳಿದೆ, ಏನಿಲ್ಲ. ಓಕೆ ಓಕೆ. ಉಳಿದೆಲ್ಲ ಜೀವರಿಗಿಂತಲೂ ಹೆಚ್ಚಿನ ವಿಷಯಕವಾದ, ಅರ್ಥಾತ್ ಅಷ್ಟು ಪರಮಾತ್ಮನ ವಿಷಯಕವಾದ ಜ್ಞಾನವನ್ನು ಪಡೆದಿರ್ತಾರೆ. ಇದು ರುಜಿಯೋಗಿಗಳ ಜ್ಞಾನ. ಇಷ್ಟು ನಿಮಗೆ ಏನಂತಾರೆ, ಕೇವಲ ಪ್ರಮಾಣದಲ್ಲಿ ಬಂದ ಯೋಗಿ ಜ್ಞಾನದ ಪ್ರಭೇದದಲ್ಲಿ 3, ಆ ರುಜಿಯೋಗಿ, ತಾತ್ವಿಕ ಯೋಗಿ, ಅತಾತ್ವಿಕ ಯೋಗಿ ಎಂಬುದಾಗಿ. ಅದರಲ್ಲಿ ಬಂದ ರುಜಿಯೋಗಿ ಜ್ಞಾನ ಅಂದ್ರೆ ಏನು, ಅದರ ಎಷ್ಟು ವಿಭಾಗ, ಅದರ ಸಾಮರ್ಥ್ಯವೇನು, ಅದನ್ನು ವಿಚಾರ ಮಾಡಿದ್ವಿ. ಇನ್ನು ಮುಂದೆ ತಾತ್ವಿಕ ಯೋಗಿ ಜ್ಞಾನದ ವಿಚಾರವನ್ನು ಮಾಡ್ತಾರೆ, ಅದನ್ನ ಮತ್ತೆ ನಾಳೆ ಮಾಡ. ಆಯ್ತು ಸರ್, ನಮಸ್ಕಾರ ಸರ್. ನಮಸ್ಕಾರ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಜ್ಞಾನ ಹರಿ ಪೂಜಾ ಹರೇ ಗೋವಿಂದ ಹರೇ ನಿತ್ಯಂ ಸ್ಮೃತಃ.